ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಮೇಲೆ ಇರುವ ಆರೋಪ. ಇವರು ಮನಸ್ಸಿಗೆ ಬಂದ ಹಾಗೆ ನಡ್ಕೋತಾರೆ. ಕಿರಣ್ ಜಿ, ನೀವ್ ಹೇಳ್ತಿದ್ರಿ ಅಲ್ವಾ ಮಿಕ್ಕವರು ಯಾಕೆ ವಿಸಿಬಲ್ ಆಗಲ್ಲ, ನೀವು ವಿಸಿಬಲ್ ಆಗ್ತೀರಾ ಅಂತ. ಯಾವುದೇ IAS ಆಫೀಸರ್ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಕಿರಣ್ ಬೇಡಿ ಎಲ್ಲಿ ಕುತ್ಕೋತಾರೋ ಅಲ್ಲಿ ಯಾರ ಮಾತನ್ನು ಕೇಳಲ್ಲ, ಅವ್ರ ಮನ್ಸಿಗೆ ಬಂದಂಗ್ ಮಾಡ್ತಾರೆ ಅಂತ. ಇದು ತಪ್ಪಲ್ಲ. ನೀವು ಈ ಆರೋಪನ ಒಪ್ಕೋತೀರಾ? ಹಾ, ಒಪ್ಕೊಳ್ತೀನಿ. ಮತ್ ನನ್ ಜಡ್ಜ್ ಸಾಬ್ ಕೂಡ ಒಪ್ತಾರೆ, ಯಾಕಂದ್ರೆ ನನ್ ಜಡ್ಜ್ ಸಾಬ್ ನನ್ ಸೀನಿಯರ್ ಆಫೀಸರ್ ಆಗಿದ್ರು. ಎಷ್ಟೋ ಸಲ ನಾನ್ ಇವ್ರ ಮಾತ್ ಕೂಡ ಕೇಳ್ತಿರ್ಲಿಲ್ಲ. ಆದ್ರೆ ಒಳ್ಳೆ ವಿಷಯ ಏನಂದ್ರೆ, ಯಾವಾಗ ನಾನ್ ಮಾತ್ ಕೇಳ್ತಿರ್ಲಿಲ್ವೋ ಅವಾಗ ಅವರು ನನ್ನನ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ರು. ನಾನ್ ಯಾಕೆ ಅವ್ರ ಮಾತ್ ಕೇಳ್ತಿಲ್ಲ ಅಂತ. ಅವ್ರ ಮಾತ್ನ ಯಾಕೆ ಕೇಳ್ತಿರ್ಲಿಲ್ಲ ಅಂದ್ರೆ, ಸರ್ ನನ್ ದೃಷ್ಟಿಕೋನನು ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನಾನ್ ರಸ್ತೆಯಲ್ಲಿ ನಿಂತಿದ್ದೀನಿ, ನನಗ್ ಗೊತ್ತು ಇಲ್ಲಿ ಏನಾಗ್ತಿದೆ ಅಂತ, ನನಗ್ ಗೊತ್ತು ಇಲ್ಲಿನ ಟೆಂಪರೇಚರ್ ಏನು ಅಂತ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅಥವಾ ನೀವ್ ನನ್ನ ಹತ್ರ ಬನ್ನಿ, ಬಂದ್ ನನ್ ಜೊತೆ ನಿಂತ್ಕೊಳ್ಳಿ, ಅಥವಾ ನಾನ್ ಹೇಳೋದನ್ ಕೇಳಿ. ಆಗ ಅವ್ರು ನನ್ ಮಾತ್ ಒಪ್ಕೋತಿದ್ರು. ಆದ್ರೆ ಕಿರಣ್ ಜಿ, ಇದರ ಪರಿಣಾಮ ಏನಾಗ್ತಿತ್ತು ಅಂದ್ರೆ ಯಾವುದೇ ಒಂದು ಜಾಗದಲ್ಲಿ ನಿಮ್ಮನ್ನ ಜಾಸ್ತಿ ದಿನ ಇರೋದಿಕ್ ಬಿಡ್ತಾ ಇರ್ಲಿಲ್ಲ. ಹಾ, ಮಿಜೋರಾಂನಲ್ಲಿ 1999ನ ವಿಚಾರ ಇದು. ನೀವು ರಾತ್ರೋರಾತ್ರಿ ನಿಮ್ಮ ಬ್ಯಾಗ್ ಎತ್ಕೊಂಡು ದಿಲ್ಲಿಗೆ ವಾಪಸ್ ಬರ್ಬೇಕಾಯ್ತು. ಆ ಸಿಚುಯೇಷನ್ ಹೇಗಿತ್ತು ಅಂದ್ರೆ, ನಾನೇನಾದ್ರೂ ಬರ್ದೇ ಇದ್ದಿದ್ರೆ ಅಲ್ಲಿನ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ತುಂಬಾ ಹಾಳಾಗ್ತಿತ್ತು. ಅಲ್ಲಿನ ಕೆಲವು ಧಮ್ಕಿಗಳಿತ್ತು, ಕೆಲವು ಸೆಕ್ಷನ್ಸ್ಗಳಿಂದ ಅವ್ರು ನನ್ ಮನೇನ್ ಸುಟ್ಟಾಕ್ತಾರೆ ಅಂತ. ಆಗ ನಾನ್ ಅನ್ಕೊಂಡೆ, ನಾನ್ ಅಲ್ಲಿನ DIG ರೇಂಜ್ ಆಗಿದ್ದೀನಿ, ಮತ್ DIG ರೇಂಜ್ ಮನೇನೇ ಸುಟ್ಟಾಕ್ತಾರೆ ಅಂದ್ರೆ, ಯಾಕಂದ್ರೆ ನಾನ್ DIG ರೇಂಜ್ ಆಗಿದ್ದೀನಿ, ನಾನ್ ಕೂತ್ಕೊಂಡ್ ನೋಡ್ತೀನಿ ನೀವೇನ್ ಮಾಡ್ತೀರಾ ಅಂತ. ಹಾಗಿದ್ರೆ ಆಗ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ? ಒಂದ್ ವೇಳೆ ನಾನ್ ಹೋಗೋದ್ರಿಂದ ಮನೆಗಳು ಉಳಿಯತ್ತೆ, ಸ್ಟೇಟ್ನಲ್ಲಿ ಕರ್ಫ್ಯೂ ತೆಗಿತಾರೆ ಅಂದ್ರೆ, ಇತ್ಯಾದಿ ಇತ್ಯಾದಿ. ಸೊ ಅರ್ಥ ಏನು ಅಂದ್ರೆ, ಸೊ ಇದಕ್ಕೋಸ್ಕರ ನಾನು ಅಲ್ಲಿಂದ ಹೋಗೋದ್ರಿಂದ ಐ ಗಾಟ್ ಔಟ್ ಟು ದ ಸೀನ್, ಅಲ್ಲಿ ಸಿಚುವೇಶನ್ ನಾರ್ಮಲ್ಸಿಗ್ ಬರ್ಲಿ ಅಂತ. ಕಿರಣ್ ಜಿ, ಅಂದ್ರೆ ಇದು ಯಾವ ತರದ ಗೀಳು? ಏನಂದ್ರೆ ನೀವು ಎಲ್ಲಿಗೆ ಹೋಗಿದ್ರಿ ಅಲ್ಲಿಂದ ನೀವು ವಾಪಸ್ ಬರ್ಬೇಕಾಗ್ ಬಂತು. ನಿಮ್ಮ ಪುಸ್ತಕದಲ್ಲಿ ನೋಡಿದ್ದೆ, ನೀವು ಬರ್ದಿದ್ದೀರಾ. ನಿಮ್ಮನ್ನ ಯಾವಾಗ ತಿಹಾರ್ ಜೈಲ್ಗೆ ಕಳಿಸ್ಲಾಯ್ತೋ ಆ ಜಾಗಕ್ಕೆ ಯಾರು ಹೋಗೋದಕ್ಕೆ ಇಷ್ಟನೇ ಪಡ್ತಿರ್ಲಿಲ್ವಂತೆ. ಅಲ್ಲಿಗೆ ಪನಿಷ್ಮೆಂಟ್ ಪೋಸ್ಟಿಂಗ್ ಆಗೋದಂತೆ. ಈ ವಿಷಯ ಸರಿ ಇದೆ. ಜೈಲ್ಗೆ ಯಾವತ್ತೂ ಯಾವ ಪೊಲೀಸ್ ಆಫೀಸರ್ ಕೂಡ ಸಾಮಾನ್ಯವಾಗಿ ಇಲ್ಲಿವರೆಗೂ ಇಷ್ಟ ಪಡೋದಿಲ್ಲ. ಏನಂದ್ರೆ, ನಾರ್ಮಲ್ ಪೊಲೀಸಿಂಗ್ನ ಬಿಟ್ಟು ಅವರು ಈ ಅಬ್ನಾರ್ಮಲ್ ಪೊಲೀಸಿಂಗ್ ಮಾಡೋಕೆ, ವಿಚ್ ಈಸ್ ವಿತ್ ಪೀಪಲ್. ಅಂದ್ರೆ ಈ ಸಿಚುಯೇಷನ್ ಅಲ್ಲಿ ಈ ವಿಷಯ ಸರಿ ಇದೆ. ಯಾರು ಜಾಸ್ತಿ ದಿನ ಅಲ್ಲಿ ಇರ್ತಿರ್ಲಿಲ್ಲ. 2 ಥರದ್ ವ್ಯಕ್ತಿಗಳು ಅಲ್ಲಿರ್ತಿದ್ರು. ಒಬ್ರು ಯಾರಿರೋರು ಅಂದ್ರೆ, ಯಾರು ದಿಲ್ಲಿಯಲ್ಲೇ ಇರ್ಬೇಕು ಅಂತಿದ್ರು, ಯಾಕಂದ್ರೆ ಅವರಿಗೆ ದಿಲ್ಲಿಯಿಂದ ಹೊರಗೆ ಪೋಸ್ಟಿಂಗ್ ಆಗೋದು ಇಷ್ಟ ಇರ್ತಿರ್ಲಿಲ್ಲ. ಎಲ್ಲಿ ಕೆಲವರು ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ, ಅವ್ರು ಇನ್ಯಾವುದೋ ಸೆಕ್ರೆಟರಿಯೇಟ್ ಹತ್ರ ಇರೋಕ್ ಬಯಸ್ತಿದ್ರು, ಎಲ್ಲಿ ಚೀಫ್ ಮಿನಿಸ್ಟರ್ ಕೂಡ ಇರ್ತಾರೆ, ಹೋಮ್ ಸೆಕ್ರೆಟರಿ ಕೂಡ ಇರ್ತಾರೆ, ಚೀಫ್ ಸೆಕ್ರೆಟರಿ ಕೂಡ ಇರ್ತಾರೆ, ಅವ್ರ ಜೊತೆ ಅಲ್ಲಿ ಇರೋಕ್ ಇಷ್ಟಪಡ್ತಿರ್ಲಿಲ್ಲ. ಯಾವಾಗ ಅವ್ರ ಕೈಯಲ್ಲಿ ಅಧಿಕಾರ ಅಥವಾ ಸಾಮರ್ಥ್ಯ ಬರುತ್ತೋ ತಕ್ಷಣ ಅವ್ರು ವರ್ಗಾವಣೆ ಮಾಡಿಸ್ಕೋತಿದ್ರು. ಸೊ ಆ ಜಾಗಕ್ಕೆ ಅವ್ರು ಹೋಗಕ್ ಇಷ್ಟಪಡ್ತಿರ್ಲಿಲ್ಲ ಅನ್ನೋದು ಸರಿಯಾದ ವಿಷಯ. ಮತ್ತೆ ಈ ಮಾತು ನಿಜನಾ? ಏನಂದ್ರೆ ಯಾರು ಹೋಗೋದಿಕ್ ಇಷ್ಟಪಡದ ಜಾಗಕ್ಕೆ ಹೋಗೋದಿಕ್ ನೀವು 9 ತಿಂಗಳು ಕಾಯ್ಬೇಕಾಗ್ ಬಂತು ಅನ್ನೋದು. ಹೋಮ್ ಮಿನಿಸ್ಟ್ರಿ ನಿಮ್ಗೆ ಪೊಸಿಷನಿಂಗ್ ಅನ್ನೇ ಕೊಟ್ಟಿರ್ಲಿಲ್ಲ. ಅದು ಹೋಮ್ ಮಿನಿಸ್ಟ್ರಿ ತುಂಬಾ ಬ್ಯುಸಿ ಇರುತ್ತೆ, ಹೋಮ್ ಮಿನಿಸ್ಟ್ರಿಗೆ ತುಂಬಾ ಟೈಮ್ ತಗೊಳುತ್ತೆ. ಅದವ್ರು ತುಂಬಾ ಬ್ಯುಸಿ ಇದ್ರು, ಮತ್ತು ಅದು ನಾನೇನ್ ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ಲಿಲ್ಲ. ಒಳ್ಳೇದಾಯ್ತು ನನಗೆ 9 ತಿಂಗಳು ಕೊಟ್ಟಿದ್ದು. ಆ 9 ತಿಂಗಳಲ್ಲಿ ನಾನು ಸ್ವಲ್ಪ ಓದೋದು ಬರೆಯೋದನ್ನ ಕಲ್ತ್ಕೊಂಡೆ. ಅಥವಾ ಹೋಮ್ ಮಿನಿಸ್ಟ್ರಿ ಎಂಥ ಜಾಗ ಹುಡುಕ್ತಾ ಇತ್ತು ಅಂದ್ರೆ ಎಲ್ಲಿ ನಿಮ್ಗೆ ನಿಜವಾದ ಶಿಕ್ಷೆ ಕೊಡ್ಬೋದು. ಅವ್ರ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಹುಡುಕಕ್ಕೆ. ಅವರು 9 ತಿಂಗಳ ನಂತರ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ರು, ಇವ್ರಿಗೆ ಬಿಟ್ಟಿ ಸಂಬಳ ಯಾಕೆ ಕೊಡ್ತಿದ್ದೀರಾ ಅಂತ, ಅವ್ರನ್ನ ಕೆಲ್ಸಕ್ಕೆ ಹಾಕ್ಲೇಬೇಕು ಅಂತ. ಆಗ ಜೈಲ್ ಖಾಲಿ ಇತ್ತು, ಅವರು ಥಟ್ ಅಂತ ಜೈಲಿಗೆ ಹಾಕ್ಬಿಟ್ರು. ಕಿರಣ್ ಜಿ, ಸತ್ಯ ಏನಂದ್ರೆ ದಿಲ್ಲಿ ಪೊಲೀಸ್ನಲ್ಲಿ ಕೆಲವು ಎಂಥ ಆಫೀಸರ್ಗಳಿದ್ರು ಅಂದ್ರೆ ಅವರು ಬೇಕು ಅಂತಾನೆ ನಿಮ್ಗೆ ಯಾವುದೇ ಪೊಸಿಷನ್ ಕೊಡ್ಲಿಲ್ಲ. ಇದು ಕೂಡ ಸರಿಯಾದ ವಿಷಯ. ಆ ಟೈಮಲ್ಲಿ ಯಾವ ಆಫೀಸರ್ಸ್ ಅಲ್ಲಿದ್ರೋ ಅವರು ಅಲ್ಲೇ ಇರೋಕೆ ಬಯಸ್ತಿದ್ರು. ಅವ್ರು ಅಲ್ಲೇ ಇರೋದಕ್ಕೇನೆ ಯಾಕೆ ಬಯಸ್ತಿದ್ರು ಅಂದ್ರೆ, ನನಗೂ ಅವ್ರಿಗೂ ಯಾವುದೇ ಸ್ಪರ್ಧೆನೇ ಇರ್ಲಿಲ್ಲ. ನನ್ನ ಹತ್ರ ಆ ಶಕ್ತಿ ಇರ್ಲಿಲ್ಲ ಅವ್ರನ್ನ ತೆಗ್ದ್ಹಾಕ್ಸೋಕೆ. ಜೊತೆಗೆ ನಾನ್ ನನ್ನ ಶಕ್ತಿನ ಬಳಸೋದೂ ಇಲ್ಲ ಯಾರನ್ನಾದ್ರೂ ತೆಗ್ದ್ಹಾಕ್ಸೋಕೆ. ಯಾರು ಎಲ್ಲಿದಾರೋ ಅವ್ರನ್ನ ಅಲ್ಲೇ ಇರಕ್ ಬಿಡ್ತೀನಿ. ಸೊ ನಾನ್ ಕಾಯೋದಕ್ ತಯಾರಾಗಿದ್ದೆ. ಆದ್ರೆ ನೋಡಿ, ನೀವು ಎಲ್ಲಿಗೆ ಹೋಗ್ತೀರೋ ಅಲ್ಲಿರುವಂತ IAS ಆಫೀಸರ್ಗಳ ಜೊತೆ ಖಂಡಿತ ಗಲಾಟೆ ಮಾಡ್ಕೋತೀರಾ. ನಂಗ್ ಗೊತ್ತು ನೀವ್ ಎಲ್ಲಿಗೆ ಬರ್ತಿದ್ದೀರಾ ಅಂತ. ನೀವ್ ಎಲ್ಲಿಗೆ ಬರ್ತಿದ್ದೀರಾ ಅಂತ ನನಗೆ. ಕಿರಣ್ ಜಿ, ಚಂಡೀಗಢ್ನಲ್ಲಿ 41 ವಿಷಯ ಮಾತಾಡ್ತಾರೆ ಅಂತ. 41 ದಿನಗಳ ಒಳಗೆ ನೀವು ವಾಪಸ್ ದಿಲ್ಲಿಗೆ ಬರ್ಬೇಕಾಗ್ ಬಂತು. ಯಾಕಂದ್ರೆ ನೀವು ಹೋಮ್ ಸೆಕ್ರೆಟರಿ ಜೊತೆ ಗಲಾಟೆ ಮಾಡ್ಕೊಂಡಿದ್ರಿ. ಎಸ್, ಅದ್ ನಿಜವಾಗ್ಲೂ ದೊಡ್ಡ ಗಲಾಟೆ ಆಗಿತ್ತು. ನಾನ್ ಯಾವ್ದಾದ್ರೂ ದೊಡ್ಡ ಗಲಾಟೆ ಅಂತ ಹೇಳೋದಾದ್ರೆ ಅದು ಅದೇ ಆಗಿತ್ತು. ಯಾಕಂದ್ರೆ ಅವರು ವಿದಿನ್ 15 days ಆಫ್ ಮೈ ಜಾಯ್ನಿಂಗ್ ಆಸ್ IG ಚಂಡೀಗರ್, 15 days ಒಳಗಡೆ ಯಾವುದೋ ತುಂಬಾ ಹಳೇ 10 ವರ್ಷದ ಇನ್ಕ್ವೈರಿ ಬೇಸ್ ಮೇಲೆ ಅವರು ಸಡನ್ಲಿ ನನ್ನ 3 ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ರು. ಮತ್ತೆ
ಅದು ನನ್ ನೋಟಿಸ್ಗೆ ಬಂದಿರ್ಲಿಲ್ಲ, ಯಾಕಂದ್ರೆ ನಾನ್ ಬಂದ್ 15 ದಿನ ಅಷ್ಟೇ ಆಗಿತ್ತು. ನನಗ ಎನ್ಕ್ವೈರಿ ಬಗ್ಗೆ ಗೊತ್ತಿರ್ಲಿಲ್ಲ, ಮತ್ ಅವ್ರು ನನ್ನ ಕಾನ್ಫಿಡೆನ್ಸಿಗೆ ತಗೊಂಡಿರ್ಲಿಲ್ಲ. ಮತ್ ಚಂಡೀಗಢ ಒಂದ್ ಸಣ್ಣ ಪೊಲೀಸ್ ಸರ್ವಿಸ್, ಅದ್ರಲ್ಲಿ 3 ಜನ ಸೀನಿಯರ್ ಆಫೀಸರ್ಸ್ ನ ತಕ್ಷಣ ಸಸ್ಪೆಂಡ್ ಮಾಡಿದ್ರೆ ಅದು ಬೇರೆ ಪತ್ರಿಕೆಯಲ್ಲೂ ಮೊದ್ಲು ಬಂತು ಅವ್ರು ಸಸ್ಪೆಂಡ್ ಆಗಿದ್ದಾರೆ ಅಂತ. ಆಸ್ IG ನನಗ್ ಆಮೇಲ್ ಗೊತ್ತಾಯ್ತು. ಮತ್ ಯಾರ್ ಹೇಳಿದ್ರು ಗೊತ್ತಾ? ಅದೇ ಆಫೀಸರ್ಗಳು ಬಂದ್ ಹೇಳಿದ್ರು, ಮೇಡಮ್ ನಮ್ಮನ್ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಐ ಸೈಡ್ ನಿಮ್ಮನ್ ಹೇಗ್ ಸಸ್ಪೆಂಡ್ ಮಾಡೋಕ್ ಸಾಧ್ಯ? ನನಗ್ ಹೇಳ್ತಾರಲ್ವಾ, ನಾನು IG ಅಲ್ವಾ, ಈ ಫೋರ್ಸ್ಗೆ 5,000 ಫೋರ್ಸ್ ನ ಲೀಡ್ ಮಾಡೋಳ್ ನಾನು. ಅವ್ರು ಹೇಳಿದ್ರು ನಾವು ಸಸ್ಪೆಂಡ್ ಆಗಿದೀವಿ. ನಾನ್ ಹೇಳ್ದೆ ಯಾವ್ದು ಆರ್ಡರ್ ಬಂದಿಲ್ಲ, ನನಗ್ ಗೊತ್ತಾಗಿಲ್ಲ ಅಂತ. ಅವ್ರು ಹೇಳಿದ್ರು ಮುಂದೆ ಬರೋ ಆರ್ಡರ್, ಅದು ಪತ್ರಿಕೆಯಲ್ಲಿ ಮೊದ್ಲು ಬಂತು, ನನ್ನ ಹತ್ರ ಬಂದಿಲ್ಲ. ಆ ವಿಷಯ ನನಗಂತೂ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ಇದಾಗಕ್ ಸಾಧ್ಯ ಇಲ್ಲ, ಈ ರೀತಿ ಆಗ್ಬಾರ್ದು. ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವಲ್ಲಿ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಮಾಡ್ಸಿದ್ರೆ ನಿಮ್ಮ ಇಲ್ಲ, support ನಾನು ಗೆ. ಯಾವುದೇ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಮಾಡ್ಸಿಲ್ಲ. ದಿಸ್ ಇಸ್ ನಾಟ್ ಟ್ರೂ. ಯಾವ್ದ್ ಸತ್ಯ ಅದನ್ನ ನಾನು ಹೇಳಿದೀನಿ, ಇದು ಸತ್ಯ ಅಲ್ಲ. ನಾನು ಯಾವುದೇ ಡೆಮಾನ್ಸ್ಟ್ರೇಷನ್ ಮಾಡಿಸ್ಲಿಲ್ಲ, ಅಥವಾ ನನಗೆ ಯಾವುದೇ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ. ಅದು ಓಪನ್ಲಿ ಬ್ಲೇಟೆಂಟ್ ಇಂಜಸ್ಟಿಸ್ ಆಗಿತ್ತು. ಮತ್ ಇಂಜಸ್ಟಿಸ್ ಅಲ್ಲಿ ಒಂದ್ ವೇಳೆ ನಾನು ನನ್ನ ಫೋರ್ಸ್ ಜೊತೆ ನೋಡಿ, ಆಸ್ ಅನ್ ಇನ್ಸ್ಪೆಕ್ಟರ್ ಜನರಲ್ ಎಲ್ಲಾ ಕಷ್ಟದ ಕೆಲಸಗಳನ್ನ ನನ್ನ ಆಫೀಸರ್ಸ್ ಗಳಿಂದ ಮಾಡಿಸ್ಬೇಕು. ಯಾವಾಗ ಅವ್ರಿಗೆ ಅನ್ಯಾಯ ಆಗುತ್ತೆ ಆವಾಗ ನಾನು ಅವ್ರ ಜೊತೆ ನಿಲ್ಲಿಲ್ಲ ಅಂದ್ರೆ ಮತ್ ನಾನ್ ಯಾರು? ಆದ್ರೆ ನೋಡಿ, ಯಾವಾಗ ನಿಮ್ಗೆ ಅನ್ಯಾಯ ಆದಾಗ ನಿಮ್ಮ ಜೊತೆ ಯಾರು ನಿಲ್ತಾರೆ? ಹೇ ಭಗವಾನ್. ಓ ಈಶ್ವರ, ಮತ್ತೆ ಅಂತ ಸೀನಿಯರ್ ಆಫೀಸರ್ಸ್ ಇದ್ರಲ್ಲ, ಎಲ್ರೂ ಒಂದೇ ತರ ಇರಲ್ವಲ್ಲ. ನನ್ನ ಹತ್ರ ತುಂಬಾ ಒಳ್ಳೆ ಆಫೀಸರ್ಸ್ ಬಂದ್ರು. ವೇದ್ ಮಾರ್ವಾ ಸಾಬ್ ಬಂದ್ರು, ಕೌಶಲ್ ಸಾಬ್ ಇಲ್ಲೇ ಕೂತಿದ್ದಾರೆ, ಗೌತಮ್ ಕೌಲ್ ಸಾಬ್ ಇದ್ರು, PR ರಾಜ್ಗೋಪಾಲ್ ಇದ್ರು, JN ಚತುರ್ವೇದಿ ಇದ್ರು, RK ಅಜಯ್ ರಾಜ್ ಶರ್ಮಾ ಸಾಬ್ ಇದ್ರು. ನೀವು ಬರೀ ದೊಡ್ಡ ಸಪೋರ್ಟ್ ದೊಡ್ಡ ಆಫೀಸರ್ಸ್. ಹೇಳ್ತಾ ಇದ್ದೀರಾ. ಆ ವ್ಯಕ್ತಿಗಳು ಯಾರಿದ್ರು? ಅಂದ್ರೆ ಯಾವಾಗ ಬಿಲ್ ಕ್ಲಿಂಟನ್ ನಿಮ್ಮನ್ನ ಬ್ರೇಕ್ಫಾಸ್ಟ್ ಕರೆದ್ರು, ಅವರು ಅದಕ್ಕೆ ತಡೆ ಹಾಕಿದ್ರಲ್ಲ. ಅದಕ್ಕೆ ಪೊಲೀಸ್ ಆಫೀಸರ್ ತಡೆ ಹಾಕಿಲ್ಲ, ಅದನ್ನ ಬೇರೆ ಯಾರೋ ಮಾಡಿದ್ರು. ಅವರು IAS ಆಫೀಸರ? IAS ಆಫೀಸರ? ಅದು ಗೊತ್ತಿಲ್ಲ, ನೆನ್ಪಾಗ್ತಿಲ್ಲ ಯಾವ ಸರ್ವಿಸ್ ಅಂತ. ಅಥವಾ ಹೆಸರು ಹೇಳದೆ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀರಾ? ನಾನ್ ತಪ್ಪಿಸ್ಕೊಳಕ್ ನೋಡ್ತಿಲ್ಲ, ಯಾಕಂದ್ರೆ ಅವ್ರ ಇಲ್ಲಿಗ್ ಬಂದಿಲ್ಲ. ಹಾಗಿರುವಾಗ ಹೆಸರು ಹೇಳೋದ್ ಸರಿಯಲ್ಲ. ಅವ್ರಿಲ್ಲಿ ಇಲ್ಲ. ಒಂದ್ ವೇಳೆ ಅವ್ರು ಬಂದಿದ್ರೆ ನೀವ್ ಅವ್ರ ಮಾತನ್ನು ಕೇಳ್ಬೋದಿತ್ತು. ಇವ್ರು ಯೂಸ್ಲೆಸ್ ಆಗಿದ್ರು, ಇವ್ರು ಹೋಗೋ ಅಗತ್ಯ ಇರ್ಲಿಲ್ಲ ಅಂತ. ಅವಾಗ ವಿಷಯ ಸರಿ ಹೋಗೋದಲ್ವಾ? ನೀವ್ ಅವ್ರನ್ನ ಇಲ್ಲಿ ಕರ್ಸಿಲ್ಲ, ಮತ್ ನಾನ್ ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಆದ್ರೆ ನೀವಿದನ್ ಒಪ್ತೀರಾ? ನಮ್ಮ ದೇಶದಲ್ಲಿ ಯಾರು IAS ಮತ್ತೆ IPS ಆಫೀಸರ್ ಇರ್ತಾರೋ ಅವರ ನಡುವೆ ಯಾವ್ದಾದ್ರೂ ಒಂದು ವಿಷಯಕ್ಕೆ ತಕರಾರಿದ್ದೇ ಇರುತ್ತೆ ಅಂತ. IAS ಅವರು IPS ಅವರು ಮುಂದೆ ಬರೋದನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ ಅಂತ. ಹೌದು, 2 ಥರದ್ ವ್ಯಕ್ತಿಗಳಿರ್ತಾರೆ. ಇಬ್ರಿಗೂ ಅವ್ರದೇ ಆದ ದೃಷ್ಟಿಕೋನ ಇರುತ್ತೆ. ದಟ್ಸ್ ಟ್ರೂ. ಯಾಕಂದ್ರೆ ನಮಗ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ನಾವು ನಮ್ಮ ಸರ್ವಿಸ್ ಪೊಲೀಸ್ ಆಫೀಸರ್ಸ್ ಜೊತೆ ಹೆಚ್ಚು ಕ್ಲೋಸ್ ಆಗಿರ್ತೀವಿ. ಅವರು ಒಂದ್ ಡಿಟ್ಯಾಚ್ಡ್ ವ್ಯೂ ತಗೋತಾರೆ. ಅವರು ಕಚೇರಿಯಲ್ಲಿ ಕೂತ್ಕೊಂಡ್ ಕೆಲಸ ಮಾಡ್ತಾರೆ. ಫೀಲ್ಡ್ ನ ಅಷ್ಟೊಂದ್ ಹತ್ರದಿಂದ ನೋಡಲ್ಲ, ನಾವ್ ಎಷ್ಟ್ ಹತ್ರ ಇರ್ತೀವೋ ಅಷ್ಟು. ಸೊ ನ್ಯಾಚುರಲಿ 2 ದೃಷ್ಟಿಕೋನಗಳಿರುತ್ತೆ. ಸೊ ತಕರಾರಾಗೋ ಸಾಧ್ಯತೆ ಇರುತ್ತೆ, ಆಗುತ್ತೆ ಕೂಡ, ಮತ್ತೆ ಆಗೋದೂ ಇಲ್ಲ. ಅದ್ರಿಂದ 2 ಪಾಸಿಬಿಲಿಟೀಸ್ ಇವೆ. ನನ್ ಜೊತೆ ಆಗಿದೆ ಮತ್ತೆ ಆಗಿಲ್ಲ ಕೂಡ. ಈಗ ಇದನ್ ಹೇಳಿ, ಅಂದ್ರೆ ನಿಮ್ಮ ಪ್ರತಿ ಪೋಸ್ಟಿಂಗ್ನಲ್ಲೂ ತಕರಾರಾಯ್ತು, ಪ್ರತಿ ಪೋಸ್ಟಿಂಗ್ನಲ್ಲೂ ಯಾರೋ ನಿಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಇದೆಲ್ಲದರ ನಡುವೆ ನೀವು ಹೇಗೆ ಸರ್ವೈವ್ ಆದ್ರಿ? ಹೇ ಭಗವಾನ್. ನೋಡಿ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ ನೀವು ಕುರ್ಚಿಗೆ ಅಂಟ್ಕೊಳ್ಳೋ ತರ ಇಲ್ಲ ಅಂದ್ರೆ ಆಗ ಯಾವ ಪ್ರಾಬ್ಲಮೂ ಇರಲ್ಲ. ನಾನ್ ಕುರ್ಚಿಗೆ ಯಾವತ್ತೂ ಅಂಟ್ಕೊಂಡ್ ಕೂರೋಳಲ್ಲ, ಯಾಕಂದ್ರೆ ನಾನ್ ಬೇಸಿಕಲಿ ಫೀಲ್ಡ್ ಓರಿಯೆಂಟೆಡ್. ನಂಗ್ ಕುರ್ಚಿ ಮೇಲೆ ಅಷ್ಟೊಂದ್ ಶೋಕಿನೇ ಇಲ್ಲ. ಕುರ್ಚಿ ಅಂದ್ರೆ ನನಗ್ ಕಟ್ಟಾಕ್ದಾಗ ಅನ್ಸುತ್ತೆ. ನಂಗಂತೂ ಕುರ್ಚಿಯಿಂದ ದೂರ ಇರಕ್ ಇಷ್ಟ ಆಗುತ್ತೆ. ಫೀಲ್ಡ್ ಅಲ್ಲಿರೋದು ತುಂಬಾ ಇಷ್ಟ ಆಗುತ್ತೆ. ಸೊ ಅಂಡ್ ಇಫ್ ಯು ಆರ್ ನೀವು ಇದಕ್ ಅಂಟ್ಕೊಳ್ಳೋ ತರ ಆದ್ರೆ ಅವಾಗ ಕಷ್ಟ ಆಗತ್ತೆ. ಒಂದ್ ವೇಳೆ ನೀವು ಕುರ್ಚಿಗೆ ಅಂಟ್ಕೊಳ್ತಾ ಇದ್ರೆ ಅವಾಗ ಕುರ್ಚಿನೇ ನಿಮ್ ಹಿಂದೆ ಬರುತ್ತೆ, ನೀವು ಬಂದಿಲ್ ಕುತ್ಕೊಳ್ಳಿ ಅಂತ.